ಜನಾರ್ದನ ರೆಡ್ಡಿ ಅಕ್ರಮ ಗಣಿಗಾರಿಕೆಯಲ್ಲಿ ಮತ್ತೆ ಜೈಲು ಸೇರಿದ್ದಾರೆ. ಕೋರ್ಟ್ನಿಂದ ಶಿಕ್ಷೆಯು ಪ್ರಕಟವಾಗಿದೆ. ಆದರೆ ಕಾಂಗ್ರೆಸ್ ನಾಯಕರು ಮೌನವಾಗಿರುವುದಕ್ಕೆ ಮಾಜಿ ಸಂಸದ ಉಗ್ರಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ಹೇಳುವ ಪ್ರಕಾರ 29 ಲಕ್ಷ ಟನ್ ಅದಿರು ಸಾಗಾಟ ಮಾಡಿ 850 ಕೋಟಿ ಹಣ ಕೊಳ್ಳೆ ಹೊಡೆಯಲಾಗಿದೆ. ಸದ್ಯಕ್ಕೆ ಶಿಕ್ಷೆಯೇನೋ ಪ್ರಕಟವಾಗಿದೆ. ನಿಮಗೆ ಕೈ ಮುಗಿದು ಕೇಳ್ತೇನೆ, ಈ ಬಗ್ಗೆ ಮಾತಾಡ್ರಪ್ಪ ಅಂತ ಉಗ್ರಪ್ಪ ಮನವಿ ಮಾಡಿದ್ದಾರೆ. ನಾ ಕಾವುಂಗ ನಾ ಕಾನಿ ದೂಂಗ ಎನ್ನುವ ಪ್ರಧಾನಿ ಮೋದಿಯನ್ನ ಸಿಲುಕಿಸಲು ಜನಾರ್ದನ ರೆಡ್ಡಿ ಪ್ರಕರಣ ಸಾಕಲ್ಲವೇ? ಅಕ್ರಮದ ಕುರಿತು ಹೋರಾಟ ಮಾಡಿದ್ರೆ ಯಡಿಯೂರಪ್ಪ ಸೇರಿದಂತೆ ಇನ್ನೂ ಅನೇಕರು ಜೈಲು ಸೇರ್ತಾರೆ ಅಂತ ಉಗ್ರಪ್ಪ ಭವಿಷ್ಯ ನುಡಿದ್ರು. ವಿಧವೆಯನ್ನ ಪ್ರೀತಿಸಿ ಮದುವೆಯಾಗಿ ವ್ಯಕ್ತಿಯೊಬ್ಬ ಮೋಸ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಜಯರಾಜ್ ಎಂಬಾತನ ಮೇಲೆ ಸಂತ್ರಸ್ತ ಮಹಿಳೆ ಆರೋಪ ಮಾಡಿದ್ದಾಳೆ. ಇಬ್ಬರು ಬೆಂಗಳೂರಿನಲ್ಲಿ ಕಳೆದ ವರ್ಷ ಅಕ್ಟೋಬರ್ 10ರಂದು ಮದುವೆಯಾಗಿದ್ರು. ಮದುವೆಯಾಗಿ 4 ತಿಂಗಳ ಕಾಲ ಜೆಪಿ ನಗರದಲ್ಲಿ ವಾಸವಾಗಿದ್ರು. ಕಳೆದ ಏಪ್ರಿಲ್ 9ರಿಂದ ಏಕಾಏಕಿ ಪತಿ ಜಯರಾಜ್ ಕಾಣೆಯಾಗಿದ್ದ. ಹೀಗಾಗಿ ಕೋಣನಕುಂಟೆ ಪೊಲೀಸ್ ಠಾಣೆಗೆ ಮಹಿಳೆ ದೂರು ನೀಡಿದ್ಲು. ಕೋಣನಕುಂಟೆ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿತ್ತು. ಇದೀಗ ಮನೆಯವರು ಜಯರಾಜ್ನನ್ನ ಕರೆದೊಯ್ದಿದ್ದಾರೆ. ಜಯರಾಜ್ಗೆ 2ನೇ ಮದುವೆ ಮಾಡಲು ಮುಂದಾಗಿದ್ದಾರೆಂದು ಸಂತ್ರಸ್ತೆ ಆರೋಪಿಸಿದ್ದಾಳೆ. ಸಂತ್ರಸ್ತ ಮಹಿಳೆ ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದು ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾಳೆ. ಕಬ್ಬನ್ ಪಾರ್ಕ್ನಲ್ಲಿ 23 ಲಕ್ಷ ಮೌಲ್ಯದ ಬ್ಯಾಗ್ ಕಳವು ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ರುಕ್ಮಿಣಿ ಎಂಬಾಕೆ ತಮ್ಮ ಕಾರ್ನಲ್ಲಿ 23 ಲಕ್ಷದ ಬ್ಯಾಗ್ ಇಟ್ಟು ಹೋಗಿದ್ರು. ಇದನ್ನ ದೂರದಿಂದಲೇ ಗಮನಿಸಿದ್ದ ಆರೋಪಿ ಬ್ಯಾಗ್ ಅನ್ನ ಎಗರಿಸಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಮೊಹಮ್ಮದ್ ಬಸ್ತಾನ್ ಎಂಬ ಆರೋಪಿಯನ್ನ ಬಂಧಿಸಿದ್ದಾರೆ. ಪೊಲೀಸರು ಕಳ್ಳತನವಾಗಿದ್ದ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬಂಧಿತನಿಂದ 1.5 ಲಕ್ಷದ ಬ್ಯಾಗ್, 75,000 ಮೌಲ್ಯದ ಪರ್ಸ್, 10 ಲಕ್ಷ ಮೌಲ್ಯದ ಡಬಲ್ ಬ್ಯಾಂಡೆಡ್ ಡೈಮಂಡ್ ರಿಂಗ್, 9 ಲಕ್ಷ ಮೌಲ್ಯದ ರೋಲೆಕ್ಸ್ ವಾಚ್ ಅನ್ನ ಜಪ್ತಿ ಮಾಡಿದ್ದಾರೆ. ಒಟ್ಟು 23 ಲಕ್ಷ ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಪತಿಯೇ ಪತ್ನಿಯನ್ನ ಭೀಕರವಾಗಿ ಕೊಂದಿರುವ ಘಟನೆ ಬಾಣಸವಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪತಿ ರಮೇಶ್ನಿಂದ ಪತ್ನಿ ಕಲೈವಾಣಿ ಭೀಕರವಾಗಿ ಹತ್ಯೆಯಾಗಿದ್ದಾಳೆ. ಇಬ್ಬರು ಕೂಡ ಕೆಲ ವರ್ಷದ ಹಿಂದೆ 2ನೇ ಮದುವೆ ಆಗಿದ್ರು. ಆರೋಪಿ ರಮೇಶ್ ಟಿಂಬರ್ ಕೆಲಸ ಮಾಡಿಕೊಂಡಿದ್ದ. ಟಿಂಬರ್ನಲ್ಲಿದ್ದ ಉಳಿಯಿಂದ ಹೊಡೆದು ಕಲೈವಾಣಿಯನ್ನ ಹತ್ಯೆ ಮಾಡಿದ್ದಾನೆ. ಮಕ್ಕಳ ವಿಚಾರಕ್ಕೆ 1 ವರ್ಷದಿಂದ ಇಬ್ಬರ ನಡುವೆ ಗಲಾಟೆ ನಡೆದಿತ್ತು. ಗಲಾಟೆ ತಾರಕಕ್ಕೇರಿ ಪತ್ನಿಯನ್ನ ರಮೇಶ್ ಹತ್ಯೆ ಮಾಡಿದ್ದಾನೆ. ಪತ್ನಿಯನ್ನ ಕೊಂದು ಪೊಲೀಸ್ ಠಾಣೆಗೆ ಹೋಗಿ ಆರೋಪಿ ರಮೇಶ್ ಶರಣಾಗಿದ್ದಾನೆ. ಘಟನೆ ಸಂಬಂಧ ಬಾಣಸವಾಡಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಭಾರೀ ಮಳೆಗೆ ಕಲಬುರಗಿ ರೈತರು ಕಂಗಾಲಾಗಿದ್ದಾರೆ. ಕಲಬುರಗಿ ತಾಲೂಕಿನ ನಂದೂರ ಗ್ರಾಮದಲ್ಲೇ 80 ಎಕರೆ ಪ್ರದೇಶದಲ್ಲಿನ ಬಾಳೆ ನೆಲಕ್ಕುರುಳಿದೆ. 2-3 ದಿನಗಳಿಂದ ಸುರಿಯುತ್ತಿರುವ ಭಾರೀ ಬಿರುಗಾಳಿ ಮಳೆ ಅವಾಂತರ ಸೃಷ್ಟಿಸಿದೆ. ಇನ್ನೇನು ಕಟಾವಿಗೆ ಬರಬೇಕಿದ್ದ ಗೊನೆ ಬಿಟ್ಟ ಬಾಳೆ ಬಿರುಗಾಳಿಗೆ ನೆಲಕ್ಕುರುಳಿದೆ. ಸರ್ಕಾರ ಕೂಡಲೇ ಸರ್ವೆ ನಡೆಸಿ ಬಿರುಗಾಳಿಯಿಂದ ಹಾನಿಗೊಳಗಾಗಿರುವ ರೈತರಿಗೆ ಪರಿಹಾರ ಕಲ್ಪಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಜೋರಾಗಿದೆ. ಬೆಂಗಳೂರಿನಲ್ಲಿ ಮೇ 17ರಿಂದ ಭಾರೀ ಮಳೆ ಆಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಯಚೂರು, ಯಾದಗಿರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ 23 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಅಕಾಲಿಕ ಮಳೆಯಿಂದಾಗಿ ಗುಡುಗು ಸಿಡಿಲು ಸಹಿತ ಬಿರುಗಾಳಿ ಮಳೆಗೆ ಕುಂದಾನಗರಿ ರಾಜ್ಯದ ಜನರು ಹೈರಾಣಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.